ತಂದೆಯ ಸುಪಾರಿ ಆರೋಪಕ್ಕೆ ಚೈತ್ರ ಕುಂದಾಪುರ ಟಾಂಗ್. ಕೈಯಲ್ಲಿ ಅಡಕೆ ಹಿಡಿದು ತಿರುಗೇಟು, ಹಿಂದಿಯಲ್ಲಿ ಇದಕ್ಕೆ ಸುಪಾರಿ ಅಂತಾರೆ. ತುಳುವಿನಲ್ಲಿ ಏನಂತಾರೆ ಅಂತ ಪ್ರಶ್ನೆ ಮಾಡಿದ ಚೈತ್ರ. ಎಸ್, ಹಿಂದುತ್ವವನ್ನ ಕಣ ಕಣದಲ್ಲಿ ತುಂಬಿಕೊಂಡು ಕರಾವಳಿಯ ಫೈರ್ ಬ್ರ್ಯಾಂಡ್ ಅಂತ ಕರುನಾಡಿನೆಲ್ಲೆಡೆ ಹೆಸರುವಾಸಿಯಾದವರು ಚೈತ್ರ ಕುಂದಾಪುರ. ಮಂಗಳೂರಿನ ವಿಶ್ವವಿದ್ಯಾಲಯದಲ್ಲಿ ಪದವಿಯನ್ನ ಪಡೆದು ಆನಂತರ ನಿರೂಪಕಿಯಾಗಿಯೂ ಕೆಲಸವನ್ನ ಮಾಡಿದ ಚೈತ್ರ ಎಬಿವಿಪಿ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯೆ ಕೂಡ ಆಗಿದ್ದವರು. ಇನ್ನು ಪ್ರೇಮಪಾಶ ಅನ್ನುವ ಕೃತಿಯ ಲೇಖಕಿ ಕೂಡ ಹೌದು. ಇದೀಗ ಚೈತ್ರ ಕುಂದಾಪುರ ವಿರುದ್ಧ ಬಾಲಕೃಷ್ಣ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಇದೀಗ ಸುಪಾರಿ ಆರೋಪಕ್ಕೆ ಅಡಿಕೆ ಹಿಡಿದು ಟಾಂಗ್ ಅನ್ನ ಕೊಟ್ಟಿದ್ದಾರೆ ಚೈತ್ರ ಕುಂದಾಪುರ. ಹೌದು, ಇತ್ತ ಚೈತ್ರ ಕುಂದಾಪುರ ಮತ್ತು ಇವರ ತಂದೆ ಬಾಲಕೃಷ್ಣ ನಾಯಕ್ ನಡುವೆ ಕಳೆದ ಕೆಲ ದಿನಗಳಿಂದ ಬೀದಿ ಜಗಳ ನಡೀತಾ ಇದೆ. ಶ್ರೀಕಾಂತ್ ಜೊತೆ ಚೈತ್ರ ಕುಂದಾಪುರ ಮದುವೆಯಾದ ಬೆನ್ನಲ್ಲೇ ತಮ್ಮ ಮಗಳ ಮೇಲೆ ಬಾಲಕೃಷ್ಣ ನಾಯಕ್ ಸಾಲು ಸಾಲು ಆರೋಪಗಳನ್ನು ಮಾಡುತ್ತಿದ್ದಾರೆ. ಹೆತ್ತ ತಂದೆಯನ್ನೇ ನೋಡಿಕೊಳ್ಳದ ಮಗಳು ಅದ್ಯಾವ ಸೀಮೆ ದೇಶಪ್ರೇಮಿ ಅಂತ ಹೇಳಿದ್ದಾರೆ. ನನ್ನ ಮಗಳು ಕಳ್ಳಿ, ಅವಳಿಗೆ ಮನ್ನಣೆ ನೀಡಬೇಡಿ ಅಂತ ಹೇಳಿದ್ದಾರೆ. ಬಾಲಕೃಷ್ಣ ನಾಯಕ್ ಅವರ ಈ ಮಾತುಗಳಿಗೆ ಚೈತ್ರ ಕೂಡ ಪ್ರತ್ಯುತ್ತರವನ್ನ ನೀಡಿದ್ದು, 2 ಕ್ವಾರ್ಟರ್ ನಾನು ಕೊಟ್ರೆ ನನ್ನ ಮಕ್ಕಳು ದೇವ್ರು ಅನ್ನುವವರು ಅವರು. ಹೆತ್ತ ಮಕ್ಕಳನ್ನ ಸಾಕ್ಲಿಲ್ಲ, ಫೀಸ್ ಕಟ್ಲಿಲ್ಲ, ಓದಿಸ್ಲಿಲ್ಲ, ಹೆಣ್ಣು ಮಕ್ಕಳ ಜವಾಬ್ದಾರಿ ಹೊತ್ತು ಮದುವೆಯೂ ಮಾಡಲಿಲ್ಲ, ಕಟ್ಟಿಕೊಂಡ ಹೆಂಡತಿಗೆ ಹೊಡೆದು ಚಿತ್ರಹಿಂಸೆಯನ್ನ ಮಾಡಿದ್ದು ಬಿಟ್ರೆ ಬೇರೆ ಏನೂ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇದರ ನಡುವೆ ಇದೀಗ ತಂದೆ ಮಗಳ ನಡುವೆ ಜಗಳ ಆಗಿದ್ದು ಮತ್ತೊಂದು ಹಂತಕ್ಕೆ ತಲುಪಿದೆ. ಮಗಳ ವಿರುದ್ಧ ಬಾಲಕೃಷ್ಣ ನಾಯಕ್ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ. ಆಕೆಗೆ ಅಂಡರ್ವರ್ಲ್ಡ್ ಡಾನ್ಗಳ ಸಂಪರ್ಕ ಇದ್ದು ನನಗೆ ರಕ್ಷಣೆ ನೀಡಿ ಅಂತ ಮನವಿಯನ್ನ ಮಾಡಿದ್ದಾರೆ. ಬಾಲಕೃಷ್ಣ ನಾಯಕ್ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಶ್ರೀಕಾಂತ್ ಜೊತೆ ನನ್ನ ಮಗಳು ಮದುವೆ ಆಗ್ತಾ ಇರುವ ವಿಚಾರ ಗೊತ್ತಾಯಿತು. ಆಗ ನಾನು ನನ್ನ ಮಗಳ ಬಳಿ ಆತನನ್ನ ಮದುವೆ ಆಗ್ಬೇಡ, ಆತ ಸರಿ ಇಲ್ಲ ಅಂತ ಹೇಳಿದಾಗ ನನ್ನ ಮಗಳು ಚೈತ್ರ ಮತ್ತು ನನ್ನ ಹೆಂಡತಿ ರೋಹಿಣಿ ಇಬ್ರು ಹಣ ನೀಡುವಂತೆ ಪೀಡಿಸಿದ್ರು. ಶ್ರೀಕಾಂತ್ ಬಿಟ್ಟು ಒಂದು ವೇಳೆ ಬೇರೆ ಹುಡುಗನನ್ನ ಮದುವೆ ಆಗಬೇಕು ಅಂದ್ರೆ 5 ಲಕ್ಷ ರೂಪಾಯಿ ನಗದು ನೀಡಬೇಕು ಅಂತ ಇಬ್ಬರು ಒತ್ತಡವನ್ನ ಹೇಳಿದ್ರು. ಇದಲ್ಲದೆ ಶ್ರೀಕಾಂತ್ ಜೊತೆ ಮದುವೆಗೆ ಒಪ್ಪದೇ ಇದ್ದಲ್ಲಿ ನಾನು ಕೊಲೆ ಮಾಡೋದಾಗಿ ಬೆದರಿಕೆಯನ್ನ ಹಾಕಿರ್ತಾಳೆ. ಅದಕ್ಕೆ ನಾನು ಒಪ್ಪಲಿಲ್ಲ ಅಂತ ಬಾಲಕೃಷ್ಣ ನಾಯಕ್ ದೂರಿನಲ್ಲಿ ಹೇಳಿರುವಂತದ್ದು. ಇದಕ್ಕೆ ಚೈತ್ರ ಕುಂದಾಪುರ ಹಾಗೆ ತಂದೆ ಬಾಲಕೃಷ್ಣ ನಾಯಕ್ ನಡುವಿನ ಜಗಳ ಯಾವಾಗ ಈ ಜಟಾಪಟಿ ತಾರಕಕ್ಕೆ ಏರ್ತೋ, ತಂದೆಯನ್ನ ಕೊಲೆಗೈಯೋದಕ್ಕೆ ಚೈತ್ರ ಸುಪಾರಿಯನ್ನ ನೀಡಿದ್ರ ಅನ್ನುವ ಪ್ರಶ್ನೆ ಮೂಡ್ತೋ, ಇದೀಗ ಚೈತ್ರ ಕುಂದಾಪುರ ಕೂಡ ಅದಕ್ಕೆ ಸ್ಪಷ್ಟನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಹೌದು, ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ವಿರುದ್ಧ ಸುಪಾರಿ ಹತ್ಯೆಯ ಬೆದರಿಕೆ ಆರೋಪ ಕೇಳಿಬಂದಿದೆ. ಚೈತ್ರ ತಂದೆ ಬಾಲಕೃಷ್ಣ ನಾಯಕ್ ಆರೋಪ ಮಾಡಿ ಕುಂದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ಕೊಟ್ಟಿದ್ದಾರೆ. ಭೂಗತ ದೊರೆಗಳಿಗೆ ಸುಪಾರಿ ನೀಡಿ ಕೊಲೆ ಮಾಡಿಸುವ ಬೆದರಿಕೆ ಅಂತ ಆರೋಪ ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಇನ್ಸ್ಟಾಗ್ರಾಮ್ ಹಾಗೆ ವಾಟ್ಸ್ಆಪ್ ಸ್ಟೇಟಸ್ ಮೂಲಕ ಟಾಂಗ್ ನೀಡಿದ್ದಾರೆ ಚೈತ್ರ ಕುಂದಾಪುರ. ಅಡಿಕೆ ಹಿಡಿದ ಫೋಟೋ ಕ್ಲಿಕ್ಕಿಸಿ ಹೀಗೆ ತೋಟದಲ್ಲಿ ಓಡಾಡುವಾಗ ಒಂದು ಅಡಿಕೆ ಸಿಕ್ತು, ಹಿಂದಿಯಲ್ಲಿ ಇದನ್ನ ಸುಪಾರಿ ಅಂತಾರೆ, ತುಳುವಿನಲ್ಲಿ ಏನಂತಾರೆ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ತಂದೆಯನ್ನ ಕೊಲೆಗೈಯಲು ಸುಪಾರಿ. ಚೈತ್ರ ಕುಂದಾಪುರ ಹಾಗೆ ತಂದೆ ಬಾಲಕೃಷ್ಣ ನಾಯಕ್ ನಡುವಿನ ಜಗಳ ಜಾಸ್ತಿ ಆಗ್ತಾ ಇದ್ದು, ನನ್ನ ಆಸ್ತಿಯನ್ನ ಕಬಳಿಸೋದಕ್ಕೆ ನನ್ನ ಮಗಳಾದ ಚೈತ್ರ ಕುಂದಾಪುರ ಯತ್ನ ಮಾಡ್ತಿದ್ದಾಳೆ. ಹಣಕ್ಕಾಗಿ ನನ್ನನ್ನೇ ಕೊಲೆ ಮಾಡಬಹುದು ಅಂತ ರಕ್ಷಣೆ ಕೋರಿ ಕುಂದಾಪುರ ಪೊಲೀಸ್ ಠಾಣೆಗೆ ಚೈತ್ರ ಕುಂದಾಪುರ ತಂದೆ ಬಾಲಕೃಷ್ಣ ದೂರನ್ನ ಕೊಟ್ಟಿದ್ದಾರೆ. 5 ಲಕ್ಷ ಹಣಕ್ಕೆ ಒತ್ತಾಯ ಮಾಡಿದ್ರು. ಚೈತ್ರ ಕುಂದಾಪುರ ಹಾಗೆ ಶ್ರೀಕಾಂತ್ ಮದುವೆಗೂ ನಾನು ಒಪ್ಪಿರಲಿಲ್ಲ. ಬೇರೆ ಹುಡುಗನನ್ನ ಮದುವೆ ಆಗ್ಬೇಕಾದ್ರೆ 5 ಲಕ್ಷ ನಗದು ನೀಡ್ಲಿ ಅಂತ ಒತ್ತಾಯ ಮಾಡಿದ್ರು. ಮದುವೆಗೆ ಬರದೆ ಹೋದ್ರೆ ಭೂಗತ ದೊರೆಗಳ ಮೂಲಕ ಕೊಲೆಗೆಯ್ಯುವ ಬೆದರಿಕೆ ಹಾಕಿದ್ರು ಅಂತ ಬಾಲಕೃಷ್ಣ ಆರೋಪ ಮಾಡಿದ್ದಾರೆ. ನನ್ನ ಹೆಂಡತಿ ಕೂಡ ಮಗಳಿಗೆ ಸಾಥ್. ಆಸ್ತಿಗಾಗಿ ಯಾವ ಕೃತ್ಯ ಮಾಡೋದಕ್ಕೆ ಕೂಡ ಆಕೆ ಹಿಂಜರಿಯುತ್ತಿಲ್ಲ. ನನ್ನ ಹೆಂಡತಿ ರೋಹಿಣಿ ಕೂಡ ಮಗಳಿಗೆ ಸಾಥ್ ಕೊಡ್ತಿದ್ದಾಳೆ ಅಂತ ಬಾಲಕೃಷ್ಣ ದೂರಿದ್ರು. ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕು ಮೂಲದ ಬಿಗ್ ಬಾಸ್ ಸ್ಪರ್ಧಿ ಚೈತ್ರ ಕುಂದಾಪುರ ನಿಜಕ್ಕೂ ಕೂಡ ತಂದೆಗೆ ಟಾರ್ಚರ್ ಅನ್ನ ಕೊಟ್ರಾ ಅಂತ ಪ್ರಶ್ನೆ ಮೂಡ್ತಾ ಇದೆ. ಯಾಕಂದ್ರೆ ಚೈತ್ರ ತನ್ನ ಗೆಳೆಯರ ಜೊತೆ ಸೇರಿ ಮನೆಗೆ ಬಂದು ಭಾರೀ ದುಡ್ಡಿನ ವ್ಯವಹಾರ ಮಾಡ್ತಿದ್ರು. ಒಂದು ದಿನ ರಾತ್ರಿ ಕೋಟ್ಯಾಂತರ ರೂಪಾಯಿ ತಂದು ಎಣಿಸಿದ್ದನ್ನ ಕಂಡು ನಾನು ಕೂಡ ಭಯಗೊಂಡಿದ್ದೆ ಅಂತ ಬಾಲಕೃಷ್ಣ ಹೇಳಿದ್ರು. ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡಿದ್ರು. ಇದನ್ನ ಪ್ರಶ್ನಿಸಿದ್ದಕ್ಕೆ ನನಗೆ ಧಮಕಿ ಹಾಕಿದ್ರು. ಹೀಗಾಗಿ ನಾನು ಮಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡೆ. ಇದು ಗೋವಿಂದ ಪೂಜಾರಿ ಹಣ ಅನ್ನುವ ವಿಚಾರ ಆ ಬಳಿಕ ನನಗೆ ಗೊತ್ತಾಯಿತು ಅಂತ ದೂರಿನಲ್ಲಿ ತಿಳಿಸಿದರು. ಇನ್ನು ಈ ವಿಚಾರವನ್ನ ನಾನು ಎಲ್ಲಾದರೂ ಹೇಳಬಹುದು ಅಂತ ನನ್ನ ಹೆಂಡತಿ ರೋಹಿಣಿ ಹಾಗೆ ನನ್ನ ಮಗಳಾದ ಚೈತ್ರ ನನಗೆ ಮಾನಸಿಕ ಮತ್ತು ದೈಹಿಕ ಹಿಂಸೆ ನೀಡುವುದಕ್ಕೆ ಪ್ರಾರಂಭ ಮಾಡಿದ್ರು ಅಂತ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಷ್ಟರಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಅನ್ನೋದು ತನಿಖೆ ನಂತರವೇ ತಿಳಿಯಲಿದೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.